MES ಕೆಲವು ಜನ ನೋಡ್ರಿ, ಒಂದು ಕಾಲಕ್ಕೆ MES 6 ಸ್ಥಾನಗಳು ಗೆಲ್ತಾ ಇತ್ತು. ಇವತ್ತು ಎಲ್ಲಿದ್ದಾರೆ ಅವರು? ನಗರ ಪಾಲಿಕೆಯಲ್ಲಿ ಬಿಟ್ಟು, ಪಾಲಿಕೆಯಲ್ಲಿ ಅದು ಮರಾಠಿ ಪ್ರಬಲ ಏರಿಯಾದಲ್ಲೇ ಇವತ್ತು ರಾಷ್ಟ್ರೀಯ ಪಕ್ಷಗಳು ಆಯ್ಕೆಯಾಗಿ ಬರ್ತಾ ಇದ್ದಾವೆ. ಇದನ್ನು ನಾವು ಗಮನಿಸಬೇಕಾಗಿದೆ. ಆದರೆ ಇದೇ ಒಂದು ದೊಡ್ಡ ಸಮಸ್ಯೆ ಏನಾಗಿದೆ ಅಂದರೆ, ಈ ರಾಷ್ಟ್ರೀಯ ಪಕ್ಷಗಳ ಏನು ಶಾಸಕರಿದ್ದಾರೆ 3 ಜನ ಬೆಳಗಾವಿ ಏರಿಯಾದಲ್ಲಿ, ಅವ್ರು ಯಾರೂ ಬಾಯಿ ಬಿಡ್ತಾ ಇಲ್ಲ, ಓಪನ್ನಾಗಿ ಮಾತಾಡ್ತಾ ಇಲ್ಲ ಅನ್ನೋದು ಒಂದು ನೋವಿನ ಸಂಗತಿ ನಮ್ಮ ಹೋರಾಟಗಾರರಿಗೆ. ಯಾಕೆ ನೀವು ಶಾಸಕರು ಮಾತಾಡ್ತಾ ಇಲ್ಲ? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇವ್ರಿಗೆ ಮರಾಠಿ ಓಟ್ ಬರಲಿಕ್ಕಿಲ್ಲ, ಮರಾಠಿಗರದನು ಅಂತ ಮಾತಿರ್ಬೋದಾ? ಯಾಕಂತಂದ್ರೆ ಕೇವಲ ಒಂದು ಭಯದಿಂದ ನಮಗೆ ಓಟ್ ಬರೋದಿಲ್ಲ ಅನ್ನೋದು ರಾಜಕಾರಣದಿಂದ ಇವರು ಮಾತಾಡ್ತಾ ಇಲ್ಲವ ಅಂತ. ಇದು ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ಯಾವ ರೂಪ ಪಡಿಬೋದು, ಇನ್ನೂ ಅಡ್ಮಿಟ್ ಆಗ್ತಾ ಇಲ್ಲ ಅದು. ಯಾಕಂದ್ರೆ ಪಾರ್ಲಿಮೆಂಟ್ ಒಪ್ಪಿಗೆ ಕೊಟ್ಟಂಥದ್ದು ಭಾಷಾವರ ಪ್ರಾಂತ ರಚನೆ ಒಂದು ಇವತ್ತು ಏನಾದರೂ ಇದು ಪ್ರಾಬ್ಲಮ್ ಹೆಚ್ಚಪ್ಪ ಸುಪ್ರೀಂ ಕೋರ್ಟ್ನಲ್ಲಿ ಹೇಳಿದ್ರೆ, ಎಲ್ಲ ಕಡೆಗೂ ಭಾಳಷ್ಟು ರಾಜ್ಯಗಳಲ್ಲೇ ಬಾರ್ಡರ್ ಇಶ್ಯೂ ಇದೆ. ಅದು ನಮಗೆ ಆಂಧ್ರದವ್ರಿಗಿದೆ, ಅಂದರೆ ಇವತ್ತಿನ ತೆಲಂಗಾಣದವ್ರಿಗಿದೆ, ನಮಗೆ ಮತ್ತು ಕೇರಳದವ್ರಿಗಿದೆ, ಎಲ್ಲ ಕಡೆಯೂ ಇದ್ದಂಥದ್ದು ಇಲ್ಲ ಬಾರ್ಡರ್ ಮೇಲೆ. ಅವುಗಳನ್ನೆಲ್ಲ ಮತ್ತೆ ಕೆದಕಿದಂಗೆ ಆಗ್ತದೆ. ಒಮ್ಮೆ ಇದನ್ನು ಸುಪ್ರೀಂ ಕೋರ್ಟ್ ತೆಗೆದುಕೊಂಡಿದ್ದಪ್ಪ ಅಂದರೆ ಇದಕ್ಕೆಲ್ಲ ಉತ್ತರ ಕೊಡ್ತಾ ಹೋಗ್ಬೇಕಾಗ್ತದೆ. ಅನೇಕ ಕಡೆಗಳಲ್ಲೇ ಈ ಒಂದು ಬಾರ್ಡರ್ ಡಿಸ್ಪ್ಯೂಟ್ ಇದ್ದೇ ಇದೆ. ಎಲ್ಲ ರಾಜ್ಯಗಳ ಸುತ್ತಮುತ್ತ ರಾಜ್ಯಗಳ ಮಧ್ಯದಲ್ಲಿ ನಡೆಯುವಂಥದ್ದು. ಇದು ಎಲ್ಲನೂ ಕರೆಕ್ಟಾಗಿ 100ಕ್ಕೆ 100ರಷ್ಟು ಮಾಡುವಂಥ ಸಾಧ್ಯ ಇಲ್ಲ. ಯಾಕಂದರೆ ಆ ನೆರೆಯ ರಾಜ್ಯಗಳು ಒಂದ್ರ ಒಂದು ಪ್ರಭಾವ ಮಾಡೋದ್ರಿಂದಾಗೆ ಸಹಜವಾಗಿ ಅಲ್ಲಿ ಜನ ಇಲ್ಲೇ, ಇಲ್ಲಿ ಜನ ಅಲ್ಲೇ ಹೋಗಿ ಬಂದು ಮಾಡೋದ್ರಿಂದ